ರಾತ್ರಿ ಮಲಗಿರುವಾಗ ನಾನು ನನ್ನ ಧರ್ಮ ಪತ್ನಿಯ ಕಾಲು ಮುಗಿಯುತ್ತೇನೆ. ನಮಸ್ಕಾರ. ನಾರಿ ಶಕ್ತಿ ವಂದನ ಅಧಿನಿಯಮದ ಬಗ್ಗೆ ಒಂದು ಸ್ವಾರಸ್ಯಕರ ವಿಷಯ ಹೇಳಬೇಕನ್ನಿಸ್ತು, ಅದಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ರಾತ್ರಿ ಮಲಗಿರುವಾಗ ನಾನು ನನ್ನ ಧರ್ಮ ಪತ್ನಿಯ ಕಾಲು ಮುಗಿಯುತ್ತೇನೆ. ಇದು ಯಾವುದೇ ಒಂದು ಫಿಲ್ಮಿನ ಡೈಲಾಗ್ ಅಲ್ಲ. ಈ ವಾಕ್ಯವನ್ನು ಸಂಸತ್ತಿನಲ್ಲಿ ಒಬ್ಬ MP ಅವರು ಹೇಳಿದಂಥದ್ದು. ನಾರಿ ಶಕ್ತಿ ವಂದನ ಅಧಿನಿಯಮ ಅಂದರೆ ಇದೇನು ವುಮೆನ್ಸ್ ರಿಸರ್ವೇಷನ್ ಬಿಲ್ ಇತ್ತು, ಅದರ ಬಗ್ಗೆ ಚರ್ಚೆ ನಡೆದಿತ್ತು ಸಂಸತ್ತಲ್ಲಿ. ನಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಮತ್ತು ಇನ್ನಿತರ ವಿರೋಧ ಪಕ್ಷದವರು ಆ ಬಿಲ್ ಪಾಸ್ ಆಗದಂತೆ ನೋಡಿದರು. 33% ರಿಸರ್ವೇಷನ್ ಮಹಿಳೆಯರಿಗೆ ಸಿಗದ ಹಾಗೆ ಅವರು ನೋಡಿಕೊಂಡ್ರು. ಅದು ಇರಲಿ. ಆ ಅಧಿನಿಯಮದ ಚರ್ಚೆ ಬಗ್ಗೆ ಏನು ನಡೀತಾ ಇತ್ತು ಸಂಸತ್ನಲ್ಲಿ. ಆಗ ಗೋರಖ್ಪುರದಲ್ಲಿಯ ಒಬ್ಬ BJPಯ MP, ಅವ್ರ ಹೆಸರು ರವಿ ಕಿಶನ್. ಅವರು ಒಬ್ಬರು ಫಿಲ್ಮ್ ಆ್ಯಕ್ಟರು, ಭೋಜ್ಪುರಿ ಫಿಲ್ಮ್ ಆ್ಯಕ್ಟರು, ಹಿಂದಿ ಫಿಲ್ಮ್ ಆ್ಯಕ್ಟ್ಗಳಲ್ಲೂ ಕೂಡ ಮಾಡಿದ್ದಾರೆ ಆ್ಯಕ್ಟಿಂಗ್. ಅವರು ಮಾತನಾಡಲಿಕ್ಕೆ ಎದ್ದು ನಿಲ್ತಾರೆ. ಆಗ ಸ್ಪೀಕರ್ ಸ್ಥಾನದಲ್ಲಿದ್ದಂಥ ಜಗದಾಂಬಿಕಾ ಪಾಲ್ ಅನ್ನೋರು ರವಿ ಕಿಶನ್ ಅವರಿಗೆ ನಗುನಗುತ್ತಾ ಹಾಸ್ಯದ ರೂಪದಲ್ಲಿ ಕೇಳ್ತಾರೆ, ಏನು ರವಿ ಕಿಶನ್, ನಿನ್ನ ಧರ್ಮಪತ್ನಿಯ ಕಾಲು ಮುಗಿದು ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ರವಿ ಕಿಶನ್ ಅವರು ಏನು ಉತ್ತರ ಕೊಟ್ಟರು, ಇಡೀ ಸದನವನ್ನೇ ಸ್ತಬ್ಧಗೊಳಿಸ್ತು. ಎಲ್ಲರೂ ಮೇಜು ಕುಟ್ಟಿದ್ರು, ಎಲ್ಲರೂ ಜೋರಾಗಿ ನಕ್ಕರು. ಏನು ಹೇಳಿದರು ರವಿ ಕಿಶನ್ ಅಂಥದ್ದು ಅಂತಂದರೆ, ರವಿ ಕಿಶನ್ ಒಬ್ಬ MP ಸದನದಲ್ಲಿ ಸಂಸತ್ನಲ್ಲಿ ಹೇಳ್ತಾರೆ, ಹೌದು, ನಾನು ನನ್ನ ಧರ್ಮ ಪತ್ನಿಯ ಕಾಲು ಮುಗಿಯುತ್ತೇನೆ. ಯಾಕೆ ಮುಗಿಯಬಾರ್ದು? ನನ್ನ ಹತ್ತಿರ ಹಣ ಇಲ್ಲದಿದ್ದಾಗ, ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾಗ, ನಾನು ಇನ್ನೂ ಸ್ಟಾರ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ಜೊತೆ ಗಟ್ಟಿಯಾಗಿ ನಿಂತಹ ನನ್ನ ಧರ್ಮಪತ್ನಿ ಅಂದರೆ ಲಕ್ಷ್ಮಿಯ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಇದಾದ ನಂತರ, ಇದನ್ನಿಷ್ಟು ಹೇಳಿದ ನಂತರ ರವಿ ಕಿಶನ್ ಅವರು ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ. ಅದನ್ನು ಕೇಳಿ ಇಡೀ ಸಂಸತ್ತು ಸ್ತಬ್ಧ ಆಗ್ತದೆ. ಅದೇನಂತಂದರೆ, ರವಿ ಕಿಶನ್ ಅವರು ಹೇಳ್ತಾರೆ, ನನ್ನ ಧರ್ಮಪತ್ನಿ ನನಗೆ ಅವಳ ಕಾಲು ಮುಗಿಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವಳು ಗಾಢ ನಿದ್ರೆಯಲ್ಲಿ ಇದ್ದಾಗ ನಾನು ಅವಳಿಗೆ ಗೊತ್ತಾಗದ ಹಾಗೆ ಅವಳ ಕಾಲುಗಳಿಗೆ ನಮಸ್ಕರಿಸ್ತೀನಿ ಅಂತ ಒಬ್ಬ MP, ಒಬ್ಬ ಸಂಸತ್ತಿನಲ್ಲಿ ಇದನ್ನು ಹೇಳ್ತಾರೆ. ಇದು ಒಂದು ಸಣ್ಣ ವಿಷಯ ಅಲ್ಲ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾವ ಮನೆಯಲ್ಲಿ ಲಕ್ಷ್ಮಿಗೆ ಅಂದರೆ ಮನೆಯ ಧರ್ಮಪತ್ನಿ ಅಥವಾ ಮನೆಯ ಒಡತಿಗೆ ಗೌರವ ನೀಡ್ತಾರೋ ಆ ಮನೆಯಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತದೆ. ಎಲ್ಲಿ ಸ್ತ್ರೀಯರಿಗೆ ಸಮ್ಮಾನವಿರುತ್ತದೆಯೋ ಆ ಮನೆಯಲ್ಲಿ ದೇವರು ವಾಸಿಸುತ್ತಾನೆ. ಈ ಶ್ಲೋಕವನ್ನು ರವಿ ಕಿಶನ್ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಸ್ತ್ರೀ ಸಮ್ಮಾನದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೇವೆ, ಆದರೆ ಅಸಲಿ ಟೆಸ್ಟ್ ಏನಿರ್ತದೆ ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗ್ತದೆ. ಯಾವ ಮನೆಯಲ್ಲಿ ಸ್ತ್ರೀಗೆ ಗೌರವ ಇರ್ತದೆಯೋ ಆ ಮನೆ ಪ್ರಗತಿಯನ್ನು ಕಾಣ್ತದೆ ಅನ್ನುವಂತಹ ಅಭಿಪ್ರಾಯ ನನ್ನದಾಗಿದ್ದು, ತಾವೇನು ಹೇಳ್ತೀರ ಅನ್ನೋದನ್ನು ಕಮೆಂಟ್ನಲ್ಲಿ ತಾವು ತಿಳಿಸಿ. ಮತ್ತು ಸಂಸತ್ನಲ್ಲಿ ರವಿ ಕಿಶನ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ಆ ವಿಡಿಯೋದಲ್ಲಿ ತೋರಿಸ್ತೇನೆ, ಅದನ್ನು ಕೇಳಿ. पैर छुए लेना, हम छुईला और सबके बड़ा विरोधी लोग के बड़ा कष्ट भई, और क्यों नहीं छोना चाहिए? यही लक्ष्मी है, वही देवी है। हमारे दुख में जब मेरे पास पैसा नहीं था, मैं जब सिनेमा में स्ट्रगल करता था, वो गरीबी में मेरी पत्नी मेरा साथ दी, तो मैं क्यों नहीं उसका पैर छूना? वो छुआने नहीं देती, वो जब वो सो गहरी नींद में रहती है तब हम उनका पैर छूते और छूना चाहिए। ये विरोधियों को भी छूना चाहिए जो महिला के विरोधी हैं। बड़ा ताकतवर तब रवि किशन बनेंगे, तब विश्व जानेगा आपको।